ರೈಟ್ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಿದ್ದಂತಹ ವಿಮಾನ ಪತನವಾಗಿದೆ. ಲ್ಯಾಂಡಿಂಗ್ ವೇಳೆ ನಡೆದಂತಹ ದುರ್ಘಟನೆ ಇದು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಡಿಸಿಎಂ ಪ್ರಯಾಣ ಮಾಡ್ತಿದ್ದ ಫ್ಲೈಟ್ ಪತನವಾಗಿದೆ. ಅಜಿತ್ ಪವಾರ್ ಅವರ ಸ್ಥಿತಿ ಕುರಿತಾಗಿ ಇನ್ನೂ ಯಾವುದೇ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಅಜಿತ್ ಪವಾರ್ ಮಹಾರಾಷ್ಟ್ರದ ಡಿಸಿಎಂ ಕಾರ್ಯಕ್ರಮ ನಿಮಿತ್ತ ವಿಮಾನದಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭ ಆ ವಿಮಾನ ಅಪಘಾತಕ್ಕೀಡಾಗಿದೆ. ಲ್ಯಾಂಡಿಂಗ್ ಸಂದರ್ಭ ನಡೆದಿರುವಂತಹ ದುರ್ಘಟನೆ ಅಂತ ಹೇಳಿ ಬೇಸಿಕ್ ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದ್ದು, ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಪತನವಾಗಿದೆ. ಅಜಿತ್ ಪವಾರ್ ಅವರು ಆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಬಟ್ ಅವರ ಸ್ಥಿತಿಯ ಕುರಿತಾಗಿ ಇನ್ನಷ್ಟೇ ಡೀಟೇಲ್ಸ್ ಲಭ್ಯ ಆಗಬೇಕಾಗಿದೆ. ಏವಿಯೇಷನ್ ಕ್ರಾಶ್ ಆದಂತ ಸಂದರ್ಭದಲ್ಲಿ ಮೋಸ್ಟ್ ನಾವು ನೋಡುವಂಥದ್ದು ನೆಗೆಟಿವ್ ರಿಸಲ್ಟ್ಸ್. ಬಟ್ ಇಲ್ಲಿ ಅಂಥದ್ದಾಗಿರಬಾರ್ದು, ಡಿಸಿಎಂ ಅವರು ಸೇಫ್ ಆಗಿರಬೇಕು ಅನ್ನುವಂಥದ್ದು ಅನೇಕ ಜನರ ಪ್ರಾರ್ಥನೆ ಆಗ್ತಾ ಇದೆ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ನಡೆದಂತಹ ದುರ್ಘಟನೆ ಅಂತ ಹೇಳಿ ಗೊತ್ತಾಗ್ತಾ ಇದ್ದು, ಮಹಾರಾಷ್ಟ್ರ ಡಿಸಿಎಂ ಪ್ರಯಾಣ ಮಾಡ್ತಿದ್ದಂತಹ ವಿಮಾನ ಪತನವಾಗಿದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಈ ದುರ್ಘಟನೆ ಸಂಭವಿಸಿರೋದು. ಸಂಪೂರ್ಣವಾಗಿ ವಿಮಾನ ಸುಟ್ಟು ಕರಕಲಾಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ವಿಮಾನದಲ್ಲಿ ಒಟ್ಟು ಎಷ್ಟು ಜನ ಪ್ರಯಾಣ ಮಾಡ್ತಿದ್ರು ಅಂಡ್ ಕ್ರೂ ಮೆಂಬರ್ಸ್ ಎಷ್ಟು ಜನ ಇದ್ರು, ಪ್ರಯಾಣಿಕರು ಎಷ್ಟು ಜನ ಇದ್ರು, ಈ ಎಲ್ಲವೂ ಡೀಟೇಲ್ಸ್ ಇನ್ನೂ ಲಭ್ಯ ಆಗಬೇಕಾಗಿದ್ದು, ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಏನು ಫ್ಲೈಟ್ ಕ್ರ್ಯಾಶ್ ಆಗಿದೆ, ಆ ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ವಿಮಾನ ದುರಂತದಲ್ಲಿ ಹಲವರು ಸಾವನ್ನಪ್ಪಿರುವಂತ ಶಂಕೆ ವ್ಯಕ್ತವಾಗ್ತಾ ಇದ್ದು, ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏವಿಯೇಷನ್ ಕ್ರೈಸಿಸ್ನಲ್ಲಿ ವಿಮಾನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿ ಹೋಗುತ್ತೆ. ಆ್ಯಂಡ್ ಆ ಘಟನೆಯಲ್ಲಿ ಯಾರಾದರೂ ಬದುಕಿ ಬರ್ತಾರೆ ಅಂತ ಹೇಳಿದ್ರೆ ಅದೊಂದು ಮಿರಾಕಲ್ಲೇ ಹೌದು. ಅಂಥದ್ದೊಂದು ಮಿರಾಕಲ್ ಇಂಡಿಯಾದಲ್ಲಿ ನಡೆದಿದ್ದು ಯಾವುದು ಅಂದರೆ, ಇತ್ತೀಚೆಗಷ್ಟೇ ಅಹಮದಾಬಾದ್ ಫ್ಲೈಟ್ ಕ್ರ್ಯಾಶ್ನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಬದುಕಿ ಉಳಿದ್ರಲ್ಲ, ಆತ ಕೂಡ ಚಿಕಿತ್ಸೆಯನ್ನು ಪಡ್ಕೊಂಡ್ರು. ಆತನ ಸ್ಥಿತಿ ಗಂಭೀರವಾಗಿತ್ತು. ಬಟ್ ಸ್ಟಿಲ್ ಇಟ್ ವಾಸ್ ಅ ಮಿರಾಕಲ್. ಅಂಥದ್ದೇ ಒಂದು ಮಿರಾಕಲ್ನ ಸದ್ಯ ಇಲ್ಲೂ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಪ್ರಯಾಣ ಮಾಡ್ತಿದ್ದಂತಹ ವಿಮಾನ ಕ್ರ್ಯಾಶ್ ಆಗಿದೆ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ನಡೆದಂತಹ ಪತನ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಲ್ಯಾಂಡ್ ಮಾಡುವಂಥ ಸಂದರ್ಭದಲ್ಲಿ ವಿಮಾನದಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಎದುರಾಯ್ತಾ, ಅಥವಾ ATC ಇಂದ ಬರುವಂಥ ಸಿಗ್ನಲ್ನಲ್ಲಿ ಏನಾದರೂ ವ್ಯತ್ಯಾಸ ಆಯ್ತಾ, ಏನು ಕಾರಣ ಅನ್ನುವಂಥದ್ದು ಇನ್ನಷ್ಟೇ ಲಭ್ಯ ಆಗಬೇಕು. ಇಟ್ ಟೇಕ್ಸ್ ಅ ವೆರಿ ಲಾಂಗ್ ಟೈಮ್ ಬಿಕಾಸ್ ಫ್ಲೈಟ್ ಕ್ರ್ಯಾಶ್ ಆದಂಥ ಸಂದರ್ಭದಲ್ಲಿ ಮೊದಲು ಆ ವಿಮಾನದ ಅವಶೇಷ ಮತ್ತು ಅದರಲ್ಲಿದ್ದ ಪ್ರಯಾಣಿಕರ ಶವಗಳನ್ನು ಹೊರತೆಗೆಯುವಂಥ ಕಾರ್ಯಾಚರಣೆ ಆಗುತ್ತೆ. ಸದ್ಯ ದೊಡ್ಡ ಮಟ್ಟದ ಯಾವುದೇ ಅವಘಡ ಇಲ್ಲಿ ಸಂಭವಿಸಿರಬಾರದು ಅನ್ನುವಂಥದ್ದೇ ನಮ್ಮ ಆಶಯ ಮತ್ತು ಪ್ರಾರ್ಥನೆ ಕೂಡ ಹೌದು. ಬಟ್ ಸ್ಟಿಲ್ ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ವಿಮಾನದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಸುಟ್ಟು ಅವರು ಪ್ರಯಾಣವನ್ನ ಮಾಡ್ತಾ ಇದ್ರು. ಬಟ್ ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಂತೋಷ್, ಏವಿಯೇಷನ್ ಕ್ರೈಸಿಸ್ನಲ್ಲಿ ಯಾರಿಗೂ ಏನೂ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಆಶಯ. ಬಟ್ ಸ್ಟಿಲ್ ಈಗ ಸದ್ಯಕ್ಕೆ ಈ ಫ್ಲೈಟ್ ಕ್ರ್ಯಾಶ್ನ ಕುರಿತಾಗಿ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಪ್ರಜ್ವಲ, ವೆರಿ ಗುಡ್ ಮಾರ್ನಿಂಗ್. ಈಗಾಗಲೇ ಲಭ್ಯವಾಗ್ತಿರುವಂತಹ ಮಾಹಿತಿಯ ಅನ್ವಯ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಸಮಯದಲ್ಲಿ ಆಗಿರುವಂತಹ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಅವರ ಜೊತೆ ಬೇರೆ ಯಾವೆಲ್ಲ ಅಧಿಕಾರಿಗಳಿದ್ರು ಅಥವಾ ಅವರ ಕುಟುಂಬಸ್ಥರು. ಸಂತೋಷ್ ಹಾಗೆ ಹೋಲ್ಡ್ ಅಲ್ಲಿ, ನಿಮ್ಮಿಂದ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ತೀನಿ. ಸದ್ಯ ಅವಘಡದ ಚಿತ್ರಣ ಪವರ್ ಟಿವಿಗೆ ಲಭ್ಯ ಆಗ್ತಾ ಇರೋದು, ಅದನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಫ್ಲೈಟ್ ಕ್ರ್ಯಾಶ್ ಆಗಿರೋದು, ಆ ಸ್ಥಳದ ವಿಜುವಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಬಹಳ ದೊಡ್ಡ ಮಟ್ಟದಲ್ಲಿ ಹೊಗೆ ಕಂಡು ಬರ್ತಾ ಇದೆ. ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯಗಳು ಕೂಡ ಲಭ್ಯ ಆಗ್ತಾ ಇರೋದು. ಸುತ್ತಮುತ್ತ ಜನ ಸೇರಿದ್ದಾರೆ. ಏನಾಗಿದೆ, ಯಾರನ್ನಾದರೂ ರಕ್ಷಣೆ ಮಾಡಬಹುದಾ ಅನ್ನುವಂಥದ್ದೇ ಎಲ್ರಿಗೂ ಇರೋ ಧಾವಂತ. ಅಲ್ಲಿ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಇದೇ ವಿಮಾನ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರು ಪ್ರಯಾಣವನ್ನು ಮಾಡ್ತಾ ಇದ್ರು. ಆ್ಯಂಡ್ ಆ ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಲ್ಯಾಂಡ್ ಮಾಡುವಂಥ ಸಂದರ್ಭದಲ್ಲಿ ಕ್ರ್ಯಾಶ್ ಆಗಿದೆ ಫ್ಲೈಟ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬಟ್ ಯಾವ ಕಾರಣಕ್ಕೆ ಕ್ರ್ಯಾಶ್ ಆಯಿತು, ಏನೆಲ್ಲ ರೀಸನ್ಸ್ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕು. ಬಟ್ ಇಲ್ಲಿ ಸದ್ಯಕ್ಕೀಗ ಯಾರನ್ನಾದರೂ ಬದುಕುಳಿಸುವಂತಹ ಸಾಧ್ಯತೆಗಳಿದೆಯಾ ಅಂತ ಹೇಳಿನೇ ಅಲ್ಲಿ ಸುತ್ತಮುತ್ತ ನೆರೆದಿರುವಂತಹ ಜನರು ಕೂಡ ಬಹಳ ಧಾವಂತದಲ್ಲಿ ಹೋಗಿದ್ದಾರೆ. ಆ್ಯಂಡ್ ರಕ್ಷಣಾ ಕಾರ್ಯಾಚರಣೆ ಈಗ ಆಲ್ರೆಡಿ ಆರಂಭ ಆಗಿರುತ್ತೆ. ರೆಸ್ಕ್ಯೂ ಟೀಮ್ಸ್ ಎಲ್ಲವೂ ಕೂಡ ಸ್ಥಳಕ್ಕೆ ಆಲ್ರೆಡಿ ಧಾವಿಸಿರ್ತಾರೆ. ಬಟ್ ಸ್ಟಿಲ್ ವಿಮಾನ ದುರಂತದಲ್ಲಿ ಯಾರಾದರೂ ಬದುಕುಳಿತಾರೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಮಿರಾಕಲ್.